ಓಂಕಾರ ಆಶ್ರಮ ಮಹಾಸಂಸ್ಥಾನ ಈ ಒಂದು ಸಂಸ್ಥಾನದ ಪೀಠಾಧಿಪತಿಗಳಾಗಿರುವಂತಹ ಆಚಾರ್ಯ ಮಹಾಮಂಡಲೇಶ್ವರ ಶ್ರೀ 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 ಸ್ವಾಮಿ ಡಾಕ್ಟರ್ ಮಧುಸೂದನಾನಂದಪುರಿಯವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಗುರುಗಳನ್ನು ಮಾತನಾಡಿಸೋಣ. ಈ ಒಂದು ದ್ವಾದಶ ಜ್ಯೋತಿರ್ಲಿಂಗ ದೇವಸ್ಥಾನದ ಈ ಒಂದು ಮಹಾವೈಭವ ಅಂದರೆ ಶಿವರಾತ್ರಿ ಮಹೋತ್ಸವ. ಈ ಒಂದು ಶಿವರಾತ್ರಿಯ ಒಂದು ನಿಜವಾದ ಅರ್ಥವೇನು ಗುರುಗಳೇ? ಮಹಾಶಿವರಾತ್ರಿ ದಿನ ಆ ಈಶ್ವರ ತಾಂಡವ ನೃತ್ಯವನ್ನು ಆಡ್ದ ಅಂತಕ್ಕಂಥದ್ದು ಕಥೆಗಳಿದೆ. ಅವನ ಮದುವೆ ಆಗದಂಥ ದಿನ ಅಂತಲೂ ಕೂಡ ಕಥೆ. ಈ ಮಹಾರಾತ್ರಿಯ ದಿನ ಪ್ರಧಾನವಾಗಿ ಆ ಶಿವ ಅಂಶ ಏನಿದೆ, ಈಶ್ವರನ ಅಂಶ ಪರಿಪೂರ್ಣವಾಗಿ ಚೇತನವಾಗಿರ್ತಕ್ಕಂಥ ಒಂದು ದಿನ ಇದು. ಪ್ರತಿ ತಿಂಗಳಲ್ಲೂ ಕೂಡ ಮಾಸ ಶಿವರಾತ್ರಿ ಅಂತ ಹೇಳ್ತೇವೆ. ಆದರೆ ಇದು ಮಾಘ ಮಾಸದಲ್ಲಿ ಬರ್ತಕ್ಕಂಥ ಕೃಷ್ಣ ಪಕ್ಷದಲ್ಲಿ ಏನು ಬರ್ತಾ ಇದೆ ಚತುರ್ದಶಿ ದಿನ ಆಗ್ತಕ್ಕಂಥದ್ದು ಇದನ್ನು ಮಹಾಶಿವರಾತ್ರಿ ಅಂತ ಹೇಳ್ತೀವಿ. ಈ ದಿನವನ್ನು ಒಂದು ಕಲ್ಯಾಣ ಆಯಿತು ಅಂತಕ್ಕಂಥದ್ದು ಕೆಲವು ಪುರಾಣಗಳಲ್ಲೂ ಕೂಡ ಅದರ ಕಥೆ ಇದೆ. ಅದರಿಂದ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಈ ಮಹಾಶಿವರಾತ್ರಿಯನ್ನು ಕೊಡ್ತೇವೆ. ಈ ದೇವಸ್ಥಾನದಲ್ಲಿ ಯಾವ ರೀತಿಯಾದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಅಂತ? ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ ಆಗಲೇ ಬಹುಶಃ ನೀವೆಲ್ಲರೂ ಕೂಡ ಚಿತ್ರಣವನ್ನು ಚಿತ್ರೀಕರಿಸಿರಬಹುದು. ಬಹುಶಃ ಇಲ್ಲಿ ಬಂದಂಥ ಭಕ್ತಾದಿಗಳನ್ನು ಪರಿಪೂರ್ಣವಾಗಿ ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಗರ್ಭಗೃಹಕ್ಕೆ ಪ್ರವೇಶವನ್ನು ಕೊಟ್ಟು ಋಷಿಕೇಶದಿಂದ ಗಂಗಾಜಲವನ್ನು ತರಿಸಿದ್ದೇವೆ. ಅಲ್ಲಿಂದ ಇಚ್ಛೆಪಟ್ಟಂಥ ವ್ಯಕ್ತಿಗಳು ತಮ್ಮ ಸ್ವಹಸ್ತದಿಂದ ಈಶ್ವರನಿಗೆ ಅಭಿಷೇಕ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಬೆಳಗ್ಗೆ ರಥೋತ್ಸವ ಪರಿಪೂರ್ಣವಾಗಿದೆ. ಸಾಯಂಕಾಲ ಒಂದು 7:30 ಅಷ್ಟೊತ್ತಿಗೆ ಪಲ್ಲಕ್ಕಿ ಉತ್ಸವನೂ ಕೂಡ ಇದೆ. ಬಂದಂಥ ಭಕ್ತಾದಿಗಳಿಗೆ ನಿರಂತರವಾಗಿ ಪ್ರಸಾದದ ವ್ಯವಸ್ಥೆ ಇದೆ. ಹಾಗೂ ಬೆಳಗ್ಗೆ 6 ಗಂಟೆಯಿಂದ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ರಾತ್ರಿ 12 ಗಂಟೆ ತನಕ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಹೇಳಿ, ಈ ಒಂದು ಶಿವರಾತ್ರಿ ಅನ್ನುವಂಥದ್ದು ಕೇವಲ ಜಾಗರಣೆಗೆ ಸೀಮಿತವಾ ಅಥವಾ ಆತ್ಮಜಾಗೃತಿಗೆ ಒಂದು ಯಾತ್ರೆಯಾಯಿತು ಅಂತ ಹೇಳಿ? ಶಿವರಾತ್ರಿ ದಿನ ನಾವು ಉಪವಾಸ ಮಾಡ್ತೇವೆ ಅಂತ ಹೇಳ್ತೇವೆ. ಉಪವಾಸ ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕು. ಉಪವಾಸ ಅಂದರೆ ಸಾಮಾನ್ಯ ಲೋಕಾರೂಢಿಯಲ್ಲಿ ಊಟ ಮಾಡದೇ ಇರತಕ್ಕಂಥದ್ದು ಅಂತ. ಇಲ್ಲ, ಕೆಲವರು ಫಲಹಾರವನ್ನು ತಿಂತಕ್ಕಂಥದ್ದು. ಉಪವಾಸಕ್ಕೆ ಆಗಿರ್ತಕ್ಕಂಥ ಕೆಲವು ದವಸ ಧಾನ್ಯಗಳನ್ನು ನಾವು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದು ಅದನ್ನ ಉಪವಾಸ ಮಾಡಿಕೊಂಡು ಉಪವಾಸ ಮಾಡಿದ್ವಿ ಅಂತ ಹೇಳ್ತೀವಿ. ಉಪವಾಸ ಅಂತಂದರೆ ಉಪ ಅಂದರೆ ಉಪ್ಪರಿಗೆ ಅಂತ ಮೇಲುಭಾಗದಲ್ಲಿ ವಾಸ ಮಾಡ್ತಕ್ಕಂಥದ್ದು. ಅಂದ್ರೇನು, ನನ್ನ ಯೋಚನಾಲಹರಿ ಮೇಲ್ಮಟ್ಟದಾಗಿರಬೇಕು. ಉಪ ಅಂದರೆ ಹತ್ತಿರ ಅಂತ, ಹತ್ತಿರ ವಾಸ ಮಾಡ್ತಕ್ಕಂಥದ್ದೇ ಉಪವಾಸ. ಅಂದರೆ ಭಗವಂತನ ಸಾನ್ನಿಧ್ಯದಲ್ಲಿ ಯಾವಾಗಲೂ ನಾನು ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಈ ಮಹಾಶಿವರಾತ್ರಿಯ ದಿನ ಆ ಭಗವಂತನ ಚಿಂತನೆಯಲ್ಲಿ ಮಾಡಬೇಕಾದ್ರೆ ಊಟ ಮಾಡದೇ ಇದ್ದಾಗ ಏನಾಗುತ್ತೆ ಅಂತಂದರೆ ನಮ್ಮ ತಲೆ ಸ್ವಲ್ಪ ಚುರುಕಾಗಿ ಓಡುತ್ತೆ, ಮನಸ್ಸು ಓಡುತ್ತೆ. ಹೊಟ್ಟೆ ಭರ್ತಿಯಾಗಿದ್ದಾಗ ಆಲಸಿತನ ಉಂಟಾಗಿ ಅವನು ಜಪತಪಾದಿಗಳನ್ನು ಧ್ಯಾನಾದಿಗಳನ್ನು ಮಾಡಲಿಕ್ಕೆ ಕಷ್ಟವಾಗುತ್ತೆ. ಅದರಿಂದ ಉಪವಾಸ ಇದ್ದರೆ ಮಾತ್ರ ಅವನು ಮಾಡೋದಕ್ಕೆ ಒಂದು ಸಾಮರ್ಥ್ಯ ಸಿಗತ್ತೆ ಅನ್ನೋ ಕಾರಣದಿಂದ ಉಪವಾಸ ಅಂತ ಹೇಳ್ತೀವಿ. ಜೊತೆಗೆ ಶಿವರಾತ್ರಿ ದಿನ ಅವನೇನು ಜಪತಪಾದಿಗಳನ್ನು ಮಾಡ್ತಾನೆ ಭಕ್ತ, ದ್ವಿಗುಣ ಫಲ ಅಂತಲೂ ಕೂಡ ಹೇಳ್ತೀವಿ. ಏನಕ್ಕೆ, ಈಶ್ವರನ ಒಂದು ಅಂಶ ಜಾಗೃತವಾಗಿದ್ದಾಗ ಬೇಗ ಹೆಚ್ಚಿನ ಫಲ ಸಿಗುತ್ತೆ. ಅದೇ ರೀತಿ ಈಶ್ವರನನ್ನು ಲಯಕಾರ ಅಂತ ಹೇಳಿ ನಾವು ಕರೀತೀವಿ. ಇದರ ಹಿನ್ನೆಲೆ ಏನು? ಇಲ್ಲಿ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ತೀವಿ. ಸೃಷ್ಟಿಗೆ ಬ್ರಹ್ಮ ಅಂತ ಹೇಳ್ತೀವಿ. ಸ್ಥಿತಿಕಾರಕನಾಗಿರ್ತಕ್ಕಂಥವನು ವಿಷ್ಣು, ಲಯಕಾರಕನಾಗಿರ್ತಕ್ಕಂಥವನು ಈಶ್ವರ ಅಂತ. ನೀವು ಮೂಲವನ್ನು ತೆಗೆದುಕೊಂಡು ಹೋದಾಗ ಏನು ಒಂದು ಶುದ್ಧ ಚೇತನ ಅಂತ ಏನು ಹೇಳ್ತೀವಿ, ಅದನ್ನು ಈಶ್ವರ ಅಂತಕ್ಕಂಥ ಹೆಸರಿನಲ್ಲೂ ಕೂಡ ಸಂಬೋಧನೆಯನ್ನು ಮಾಡ್ತೀವಿ. ಏನು ಸೃಷ್ಟಿಯಾಗತ್ತೋ ಅದು ಪರಿಪೂರ್ಣವಾಗಿ ನಾಶವಾಗಬೇಕು, ವಿನಾಶವನ್ನು ಹೊಂದತಕ್ಕಂಥ. ಈಗ ನಾವು
ಮನುಷ್ಯ ಶರೀರ ಸೃಷ್ಟಿಯಾಗಿದೆ, ನಂತರದಲ್ಲದು ವಿನಾಶ ಇದ್ದೇ ಇದೆ. ಹುಟ್ಟು ಅಂತಂದರೆ ಸಾವು ನಿಶ್ಚಯ, ಅದನ್ನು ಯಾರೂ ಕೂಡ ಬದಲಾವಣೆ ಮಾಡಲಿಕ್ಕಾಗಲ್ಲ. ಹಿಂದೆ ಮುಂದೆ ಆಗ್ಬೋದು ಅಷ್ಟೆ, ಬದಲಾವಣೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಈ ಲಯಕರ್ತನ ಆಗ್ತಕ್ಕಂಥವನು ಅಂತಂದರೆ ಅದನ್ನು ವಿನಾಶಗೊಳಿಸಲಿಕ್ಕೆ, ವಿನಾಶ ಅಂತಂದ್ರೆ ಅರ್ಥ ಏನು ಅಂತಂದರೆ ಸೃಷ್ಟಿಗೆ ಮೊದಲನೇ ಭಾಗ ಯಾವುದಪ್ಪ ಅಂದರೆ ವಿನಾಶ ಅಂತ. ಎಲ್ಲಿ ವಿನಾಶ ಆಗ್ತಾ ಇದೆಯೋ ಅಲ್ಲಿ ಹೊಸ ಸೃಷ್ಟಿಗೆ ತಯಾರಿ ನಡೀತಾ ಇದೆ ಅಂತ ಅರ್ಥ, ಅದು ವಿನಾಶ ಅಂತ ಅಲ್ಲ ಅರ್ಥ. ಆದ್ದರಿಂದ ಇವನು ಲಯಕರ್ತ ಅಂತಂದರೆ ಹೊಸ ಸೃಷ್ಟಿಗೆ ಅವನು ತಯಾರಿಯನ್ನು ಮಾಡ್ತಾ ಇರ್ತಕ್ಕಂಥವನು ಅಂತ. ಸೃಷ್ಟಿ ಸ್ಥಿತಿ ಲಯ ಪರಿಪೂರ್ಣಕ್ಕೂ ಕೂಡ ಕಾರಣೀಭೂತನಾಗಿರ್ತಕ್ಕಂಥವನ್ನೇ ನಾವು ಈಶ್ವರ ಅಂತ ಹೇಳ್ತೀವಿ. ಆ ಶುದ್ಧ ಚೇತನ ಏನಿದೆ ಅದನ್ನು ಬ್ರಹ್ಮನ್ ಅಂತಲೂ ಕೂಡ ಹೇಳ್ತೀವಿ. ಕೆಲವು ಸತಿ ಈಶ್ವರ ಅಂತಕ್ಕಂಥ ಹೆಸರಿನಿಂದ ಕೂಡ ಸಂಬೋಧನೆಯನ್ನು ಮಾಡ್ತೀವಿ. ಅದರಲ್ಲಿ ಯಾವ್ಯಾವ ಕಾರ್ಯಕ್ಕೆ ಯಾವ್ಯಾವ ಒಂದು ಶಕ್ತಿ ಜಾಗೃತವಾಗಿರಬೇಕು, ಆ ಶಕ್ತಿಗಳಿಗೆ ಏನು ಮಾಡ್ತೇವೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮತ್ತೆ ಅದನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆದು ಸೃಷ್ಟಿಯ ಒಂದು ಲೀಲೆ ನಡ್ಕೊಂಡು ಹೋಗುತ್ತಷ್ಟೆ. ಈ ಒಂದು ಸಂಸ್ಥಾನದ ಒಂದು ಆಶ್ರಮದ ಪೀಠಾಧಿಪತಿಗಳಾಗಿ ಇಲ್ಲಿನ ಕಾರ್ಯವೈಖರಿಗಳನ್ನು ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ? ನಿಮ್ಮ ಈ ಒಂದು ಅಚ್ಚುಕಟ್ಟಾದಂಥ ಕಾರ್ಯಕ್ರಮ ನಡೀಲಿಕ್ಕೆ, ಯಶಸ್ವಿಯಾಗಲಿಕ್ಕೆ ಒಂದು ಕಾಣದ ಕೈಗಳ ಶಕ್ತಿ ಕೂಡ ಇದೆ. ಹೇಗೆ ನಡೀತಾ ಇದೆ ಇಲ್ಲಿ? ಈಗ ನೀವು ಹೇಳಿದ್ರಿ ಈ ಸಂಸ್ಥೆಯ ಪೀಠಾಧಿಪತಿಯಾಗಿ ಅಂತ. ವ್ಯಾವಹಾರಿಕ ಸತ್ತದ ದೃಷ್ಟಿಯಿಂದ ನಮ್ಮನ್ನು ಇಲ್ಲಿ ಪೀಠಾಧಿಪತಿ ಅಂತ ಸಂಬೋಧನೆ ಮಾಡ್ತೇವೆ, ಎಲ್ಲರೂ ಮಾಡ್ತಾರೆ. ಯಾರು ಕೇಳಿದ್ರೆ ನಾವು ಕೂಡ ಅದೇ ಶಬ್ದವನ್ನು ಉಪಯೋಗಿಸ್ತೇವೆ. ನಿಜ ಏನು ಅಂತಂದರೆ ಆ ಗುರುವಿನ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಜಗದಂಬೆ ಹಾಗೂ ಗುರುಗಳು ಕೊಟ್ಟಿರೋದ್ರಿಂದ ನಾನು ಈ ಸಂಸ್ಥೆಗೊಬ್ಬ ಸೇವಕನೇ ಹೊರತು ಇದಕ್ಕೆ ಅಧಿಪತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೇವೆಯನ್ನು ಮಾಡಬೇಕಾದ್ರೆ ಮನಪೂರ್ವಕವಾಗಿ ಕಾಯವಾಚ ಮನಸ್ಸ ಸೇವೆಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ ಅಂದರೆ ಅದಕ್ಕೆ ಕೇವಲ ನಾನೊಬ್ಬ ಕಾರಣೀಭೂತನಾಗಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಜನ ಸ್ವಯಂ ಸೇವಕರಿದ್ದಾರೆ ಇಲ್ಲಿ. ಇದಕ್ಕೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಎಲ್ಲರ ಪರಿಶ್ರಮ ಏನಿದೆ, ಆ ಸೇವಾ ಮನೋಭಾವನೆ ಏನಿದೆ, ಅದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತನಾಗುತ್ತೆ. ಅಲ್ಲಿ ನಾನೊಬ್ಬ ನಿಮಿತ್ತ ಅಷ್ಟೇ. ನಾವು ನೋಡುವಾಗ ಬರ್ತಾ ಇದ್ವಿ ಗುರುಗಳೇ, ಅಂದರೆ ಭಕ್ತಾದಿಗಳು ಹೋಗ್ತಾ ಒಂದು ಕಡೆಯಿಂದ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆಯಿಂದ ಅದೇ ರೀತಿಯ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಸಂಖ್ಯೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಇಲ್ಲ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಈ ಒಂದು ಶಕ್ತಿಯ ಹಿನ್ನೆಲೆ ಏನು ಅಂತ ಹೇಳಿ, ದ್ವಾದಶ ಜ್ಯೋತಿರ್ಲಿಂಗ ಅನ್ನುವಂತಹದ್ದೊಂದು. ನಿಮ್ಮ ಈ ಪ್ರಶ್ನೆಗೆ ಆಗಲೇ ಮೊದಲೇ ಉತ್ತರ ಕೊಟ್ಟಿದ್ದೀನಿ. ಈಶ್ವರನ ಅಂಶ ಪರಿಪೂರ್ಣವಾಗಿ ಜಾಗೃತವಾಗಿರತಕ್ಕಂಥ ದಿನ ಇವತ್ತು. ಜೊತೆಗೆ ಇಲ್ಲಿ 12 ಜ್ಯೋತಿರ್ಲಿಂಗಗಳ ಸ್ಥಾಪನೆ ಆಗಿದೆ. ಏನು 12 ಜ್ಯೋತಿರ್ಲಿಂಗದ ಒಂದು ರೂಪದಲ್ಲಿ ಆ ಶಿವಲಿಂಗಗಳ ಸ್ಥಾಪನೆ ಆಗಿದೆ. ಇಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಶಿವಲಿಂಗನೂ ಕೂಡ ನರ್ಮದಾ ನದಿಯಿಂದ ತಂದಿರತಕ್ಕಂಥ ಬಾಣಲಿಂಗಗಳನ್ನು ಇಲ್ಲಿ ಸ್ಥಾಪನೆ ಮಾಡೋರು. 3 ಲೋಕದಲ್ಲೂ ಕೂಡ ಬಾಣಲಿಂಗಕ್ಕೆ ಸರಿಸಮನಾಗಿರ್ತಕ್ಕಂಥ, ಅಂದರೆ ನರ್ಮದೇಶ್ವರನಿಗೆ ಸರಿಸಮನಾಗಿರ್ತಕ್ಕಂಥ ಮತ್ತೊಂದು ಶಿವಲಿಂಗ ಇಲ್ಲ ಅಂತ ಹೇಳ್ತೀವಿ. ಏನಕ್ಕೆ ಅವನಿಗೆ ಅಷ್ಟೊಂದು ವಿಶೇಷ ಅಂತಂದರೆ, ಈ ನರ್ಮದಾದೇವಿ ಏನು ನರ್ಮದಾ ನದಿಯಾಗಿ ಹರಿತಾ ಇದ್ದಾಳೆ, ಅವಳನ್ನು ರೇವಾ ಅಂತಕ್ಕಂಥ ಮತ್ತೊಂದು ಹೆಸರಿನನ್ನು ಕೂಡ ಹೇಳ್ತೀವಿ. ಶಿವ ತಾಂಡವ ನೃತ್ಯವನ್ನು ಆಡ್ತಾ ಇದ್ದಾಗ ಅವನ ಮೈನ ಬೆವರಿನಿಂದ ಜನಿಸ್ತಕ್ಕಂಥವಳು ಈ ನರ್ಮದಾ ನದಿ. ತನ್ನ ತಂದೆ ಆದಂಥ ಆ ಈಶ್ವರನನ್ನು ಕುರಿತು ತಪಸ್ಸನ್ನು ಮಾಡಿ ವರವನ್ನು ಪಡ್ಕೋತಾಳೆ. ವರವನ್ನು ಪಡ್ಕೊಂಡು ನನ್ನ ಕಣಗಣಗಳಲ್ಲೂ ಕೂಡ ಯಾವಾಗಲೂ ನೀನು ಸಿದ್ಧನಾಗಿರಬೇಕು ಅಂತಕ್ಕಂಥ ಒಂದು ವರವನ್ನು ಕೇಳ್ತಾಳೆ. ಈ ಪುರಾಣಗಳ ಆಧಾರದಲ್ಲಿ 7 ಶಿವಲಿಂಗಗಳಿಗೆ ಮಹತ್ವವನ್ನು ಕೊಡ್ತೇವೆ. ನಮ್ಮ ಗೋಕರ್ಣದಲ್ಲಿದೆ ಪ್ರಾಣಲಿಂಗ ಅಂತ, ಆತ್ಮಲಿಂಗ ಇದೆ, ಜ್ಯೋತಿರ್ಲಿಂಗಗಳಿದೆ, ಆಮೇಲೆ ಪಾರ್ಥಿವಲಿಂಗ ಇದೆ, ಪಾರಸಲಿಂಗ ಇದೆ. ಹಲವಾರು ರೀತಿಯಾಗಿರ್ತಕ್ಕಂಥ ಶಿವಲಿಂಗಗಳನ್ನು ನಾವು ಮಾಡ್ತೀವಿ. 16 ಸೋಮವಾರಕ್ಕೆ ನಾವು ಹಾವಿನ ಹುತ್ತದ ಮಣ್ಣನ್ನು ತಂದು ಮೃತ್ತಿಕೆಯಲ್ಲಿ ಶಿವಲಿಂಗಗಳನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ. ದೈವಲಿಂಗ, ದೇವತಲಿಂಗ, ದೇವತೆಗಳಿಂದ ಆಗಿರತಕ್ಕಂಥ ಶಿವಲಿಂಗಗಳೆಲ್ಲ ಇದೆ. ಎಲ್ಲದಕ್ಕಿಂತ ಶ್ರೇಷ್ಠ ಈ ನರ್ಮದಾ ನದಿಯಿಂದ ತಂದಿರತಕ್ಕಂಥ ಶಿವಲಿಂಗ ಅಂತ ಹೇಳ್ತೀವಿ. ಅದರಿಂದ ಇಲ್ಲಿ ಯಾವಾಗಲೂ ಕೂಡ ಆ ನರ್ಮದಾ ನದಿಯಿಂದ ತಂದಿರತಕ್ಕಂಥ ಶಿವಲಿಂಗಕ್ಕೆ ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಅನಾವಶ್ಯಕ. ನೀವು ಶಿವಲಿಂಗವನ್ನು ಹಿಡ್ಕೊಂಡಿದ್ದೀರಾ ಅಂದರೆ ಸಾಕ್ಷಾತ್ ಈಶ್ವರನನ್ನು ನೀವು ಹಿಡ್ಕೊಂಡಿದ್ದೀರಾ ಅಂತ ಅರ್ಥ.
ಅದರಿಂದ ಪರಿಪೂರ್ಣ, ಅದು ಶಿವರಾತ್ರಿಯಲ್ಲಿ ಪರಿಪೂರ್ಣವಾಗಿ ಜಾಗೃತವಾಗಿರುವುದರಿಂದ ಆ ಒಂದು ಶಕ್ತಿ ಎಲ್ಲ ಭಕ್ತಾದಿಗಳು ಕೂಡ ಆಟೋಮೆಟಿಕಲಿ ಬಂದೇ ಬರ್ತಾರೆ. ಜಾಗೃತಗೊಳಿಸುವಂಥ ವಿಧಾನ ಏನು ಗುರುಗಳೇ? ಈಗ ದೇವಸ್ಥಾನಕ್ಕೆ ಬರದೇ ಇರುವವರು ಕೂಡ ಒಂದು ಮನೆಯಲ್ಲಿ ಇದ್ದುಕೊಂಡೇ ಜಾಗೃತವನ್ನುಗೊಳಿಸಬೇಕು ಈ ಶಕ್ತಿಯನ್ನು ಅಂದುಕೊಂಡಿದೆ. ಯಾವ ರೀತಿ ಜಾಗೃತಗೊಳಿಸ್ಕೊಳ್ಬೋದು ಅಂತ? ಇಲ್ಲಿ ಅರ್ಚಕಸ್ಯ ಪ್ರಭಾವೇಣ ಶಿಲಾ ಭವತಿ ಶಂಕರ ಅಂತ ಹೇಳ್ತೀವಿ. ಅರ್ಚಕ ಅಂದರೆ ಯಾರು ಅಂತ, ಯಾರು ಪರಿಪೂರ್ಣವಾಗಿ ಮಂತ್ರವನ್ನು ಪರಿಪೂರ್ಣವಾಗಿ ಕಲಿತಿರ್ತಾವೆ, ಯಾವುದೇ ವ್ಯಕ್ತಿ ಆಗಿರ್ಬೋದು, ಮಂತ್ರವನ್ನು ಸ್ವರಸಹಿತವಾಗಿ ವಿಧಿವತ್ತಾಗಿ ಯಾರು ಕಲಿತ್ಕೊಂಡಿರ್ತಾರೆ, ಆ ಮಂತ್ರ ಅಂತ ನೋಡಿದಾಗ ಅದು ನಾವು ಹೇಳತಕ್ಕಂಥ ಮಂತ್ರದಿಂದ ಅದೆಲ್ಲವೂ ಕೂಡ ಒಂದು ಶಬ್ದದ ತರಂಗಾಂತರಗಳು. ಅದೆಲ್ಲವೂ ಕೂಡ ಆ ಶಬ್ದದ ತರಂಗಾಂತರ ಏನು ಕಂಪನವನ್ನು ಉಂಟು ಮಾಡುತ್ತೆ ಆ ಒಂದು ಶಿವಲಿಂಗದ ಮೇಲೆ ಇಲ್ಲ ಯಾವುದೇ ವಿಗ್ರಹದ ಮೇಲೆ ಇರ್ಬೋದು, ಅದರ ಆಧಾರದ ಮೇಲೆ ಅದು ಯಾವ ರೀತಿ ರಿಫ್ಲೆಕ್ಟ್ ಮಾಡುತ್ತೆ, ಬಂದಂಥ ಜನಗಳಿಗೆ ರಿಫ್ಲೆಕ್ಟ್ ವಾಪಸ್ಸು ವರವನ್ನು ಕೊಡುತ್ತೆ. ಅದನ್ನು ನಾವು ವರ ಕೊಟ್ಟಪ್ಪ ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ನಮ್ಗೆ ಒಳ್ಳೆಯದಾಯಿತು ಅಂತ ಹೇಳ್ತೀವಿ. ಏನಕ್ಕೆ? ಅದರಿಂದ ಉಂಟಾಗ್ತಕ್ಕಂಥ ಕಂಪನಗಳಿಂದ ನಮ್ಮ ಮನಸ್ಸು ಹಾಗೂ ಶರೀರಕ್ಕೆ ಒಂದು ಸಮಾಧಾನ ರೀತಿಯಾಗಿರ್ತಕ್ಕಂಥ ಆನಂದಕರವಾಗಿರ್ತಕ್ಕಂಥ ಒಂದು ಭಾವನೆ ನಮಗೆ ಮೂಡುತ್ತೆ. ಭಾವನೆಗಿಂತ ಹೆಚ್ಚಾಗಿ ಆ ಒಂದು ಕಂಪನಗಳಿಂದ ನಮ್ಮಲ್ಲಿ ಮನಸ್ಸಿನ ದುಗುಡಗಳು ಕಡಿಮೆ ಆಗುತ್ತೆ. ಆದ್ದರಿಂದ ಇಲ್ಲಿ ಪ್ರಧಾನವಾಗಿ ಮಂತ್ರಘೋಷ. ಯಾವ ರೀತಿ ನೀವು ಆರಾಧನೆ ಮಾಡ್ತೀರೋ ಆ ರೀತಿ. ನೀವು ಮಸಾಲೆ ದೋಸೆ ಮಾಡಬೇಕು ಅಂದರೆ ಸರಿಯಾಗಿರತಕ್ಕಂಥ ಅದಕ್ಕೆ ಆ ರುಚಿಗೆ ಹಾಕಿದ್ರೆ ಎಲ್ಲ ರುಚಿಯಾಗಿರುತ್ತೆ, ಚೆನ್ನಾಗಿ ತಿಂತಾರೆ. ಮಸಾಲೆ ದೋಸೆ ಸುಮ್ಮನೆ ಶೇಪಲ್ಲಿ ಏನೋ ಒಂದು ಮಾಡಿದ್ರೆ ಯಾರು ತಿಂತಾರೆ? ಎಲ್ಲವೂ ಕೂಡ ಯಾವ ರೀತಿ ನೀವು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತೀರ ಅದರ ಆಧಾರದ. ನೀವು ಈಗಾಗಲೇ ಮಾತನಾಡ್ತಾ ಹೇಳಿದ್ರಿ ಮಂತ್ರವನ್ನು ನಾವು ಉದ್ಘೋಷಿಸ್ತೇವೆ ಅಂತ ಹೇಳಿ. ಈಗ ನಮಗೆ ಜಗದ್ವಿಖ್ಯಾತವಾಗಿರುವಂಥದ್ದು ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರ. ಆ ಮಂತ್ರದ ಶಕ್ತಿ ಏನು ಅನ್ನುವಂಥದ್ರ ಬಗ್ಗೆ ಹೇಳಿ. ಇಲ್ಲಿ ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತೀವಿ, ಓಂ ನಮಃ ಶಿವಾಯ ಅಂತ. ಭಾಳಷ್ಟು ಜನ ಓಂ ನಮಃ ಶಿವಾಯ ಅಂತ ಇವತ್ತಿನ ದಿನ ಭಾಳಷ್ಟು ಜನ ಜಪ ಮಾಡ್ತಾರೆ. ನನಗೆ ಓದಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನು ತೆಗೆದುಕೊಂಡು ಓಂ ನಮಃ ಶಿವಾಯ ಇರ್ಬೋದು, ಇಲ್ಲ ರಾಮ ಅಂತಲೇ ಇರ್ಬೋದು, ಯಾವುದೇ ಮಂತ್ರವನ್ನು ಗುರುಮುಖೇನ ದೀಕ್ಷೆಯನ್ನು ತೆಗೆದುಕೊಳ್ಳದೆ ಮಂತ್ರ ಜಪವನ್ನು ಮಾಡಬಾರ್ದು. ಅದು ವಿಪರೀತ ಫಲವನ್ನು ಕೊಡುತ್ತೆ ಅಂತ ಹೇಳಿ ಅನಾದಿಯಿಂದ ಬಂದಿರತಕ್ಕಂಥ ಪರಂಪರೆ. ಅದೇನಕ್ಕೆ ಹಾಗೆ ಅಂತ ಕೇಳ್ಬೋದು, ಕೆಲವು ದೊಡ್ಡದಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಒಂದು ಸಿಸ್ಟಮ್, ಆ ಸಿಸ್ಟಮ್ ಹೆಂಗಿದೆಯೋ ಹಾಗೆ ಹೋಗ್ತಾರೆ ಅಂದರೆ ಅದು ಸರಿ ಸಮಾನಾಗಿ ಹೋಗ್ತಕ್ಕಂಥದ್ದು. ಈಗ ಟ್ರೈನಲ್ಲಿ ಹೋಗಬೇಕು ಅಂತಂದರೆ ಅದಕ್ಕೆ ಟಿಕೆಟ್ ತೊಗೋಬೇಕು, ಅದಕ್ಕೆ ತಕ್ಕಂತೆ ಅದಕ್ಕೆ ಅಲಾಟ್ ಮಾಡಿರ್ತಾನೆ, ಒಂದು ಸೀಟ್ ಅಲಾಟ್ ಮಾಡಿರ್ತಾನೆ, ಆ ಸೀಟಲ್ಲಿ ಹೋಗಿ ನಾವು ಕೂತ್ಕೋಬೇಕು. ಆವಾಗ ನಮ್ಮನ್ನು ಯಾರೂ ಪ್ರಶ್ನೆ ಮಾಡಲ್ಲ. ನಾನು ಜನರಲ್ ತೊಗೊಂಡೋಗಿ ಫಸ್ಟ್ ಕ್ಲಾಸಲ್ಲಿ ಕೂತ್ಕೋತೀನಿ, ಓದೀಚೆಗಾಗ್ತಾನೆ. ಇದೆಲ್ಲೂ ಆ ರೀತಿ ಸಿಸ್ಟಮ್ ಅನಾದಿಯಿಂದ ಬಂದಿರತಕ್ಕಂಥ ಇದು. ಇದರಲ್ಲಿ ಓಂ ಅಂತಕ್ಕಂಥದ್ದು ಏನಿದೆ, ಆ ಓಂಕಾರ ಅದು ಪರಿಪೂರ್ಣವಾಗಿ 3 ವೇದಗಳ ಸಾರ ಓಂಕಾರ. ಅಕಾರ ಉಕಾರ ಮಕಾರ ಅಂತಕ್ಕಂಥದ್ದು ಏನಿದೆ, ಅದರಿಂದ ಈ ಓಂಕಾರದ ಒಂದು ಸೃಷ್ಟಿ ಏನಾಗಿದೆ, ಆ ಓಂಕಾರವನ್ನು ಪರಿಪೂರ್ಣ ವೇದಗಳ ಮೂಲ ಓಂಕಾರ ಅಂತ ಹೇಳ್ತೀವಿ. ಜೊತೆಗೆ ನಾವು ನಾದಬ್ರಹ್ಮ ಅಂತ ಹೇಳ್ತೀವಿ. ಆ ನಾದದಿಂದನೇ ಪರಿಪೂರ್ಣವಾಗಿ ಸೃಷ್ಟಿ ಅಂತಲೂ ಕೂಡ ಮಾತನಾಡ್ತೀವಿ. ವಿಜ್ಞಾನನೂ ಕೂಡ ಅದನ್ನು ಒಪ್ಕೊಳ್ಳುತ್ತೆ. ಆ ನಾದ ಅಂತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಅದನ್ನು ಓಂಕಾರ ಅಂತ ಹೇಳ್ತೀವಿ. ಪ್ರಕೃತಿ ದತ್ತವಾಗಿ ನೀವು ನಿಮ್ಮಲ್ಲಿ ಪರಿಪೂರ್ಣವಾಗಿ ನಿಶ್ಶಬ್ದವಾಗಿ ಹೊಂದಿ ನಿಮ್ಮ ಮನಸ್ಸು ಸ್ಥಿರವಾದಾಗ ಪ್ರಕೃತಿಯಿಂದನೂ ಕೂಡ ನೀವು ಓಂಕಾರವನ್ನು ಆರಾಮಾಗಿ ಕೇಳಿಸ್ಕೋಬೋದು. ಅದರಿಂದ ಈ ಓಂಕಾರ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ಪ್ರಕೃತಿದತ್ತವಾಗಿ ಬಂದಿರತಕ್ಕಂಥ ಒಂದು ಶಬ್ದ, ಒಂದು ನಾದ. ಅದರಿಂದ ನಾವೆಲ್ಲ ಮಂತ್ರದ ಹಿಂಭಾಗದಲ್ಲಿ ಓಂ ಅಂತಕ್ಕಂಥದ್ದನ್ನು ಹಾಕಿ ಆ ಒಂದು ಮಂತ್ರವನ್ನು ಹೇಳಿದೆವು. ಯಾವುದೇ ಮಂತ್ರ ಇರೋದು ಓಂ ಅಂತಕ್ಕಂಥದ್ದು ಹೇಳ್ತೀವಿ. ಯಾವುದೇ ಶ್ಲೋಕಗಳಲ್ಲಿ ಒಂದು ಓಂಕಾರವನ್ನು ಹೇಳಿ ಶ್ಲೋಕಗಳನ್ನು ಹೇಳ್ತಕ್ಕಂಥದ್ದು. ಏನಕ್ಕೆ? ಪ್ರಕೃತಿಗೂ ನಮಗೂ ಅವಿನಾಭಾವ ಸಂಬಂಧ ಇದೆ ಅಂತ. ಜೊತೆಗೆ ನಮಃ ಶಿವಾಯ ಅಂತಕ್ಕಂಥ ಈಶ್ವರನಿಗೆ ನಮಸ್ಕಾರ ಪೂರ್ವಕವಾಗಿರತಕ್ಕಂಥದ್ದು ನಮಃ ಶಿವಾಯ ಅಂತ. ಓಂಕಾರ ಹಿಂಭಾಗದಲ್ಲಿ ಏನಕ್ಕಪ್ಪ ಅಂತಂದರೆ ಆ 3 ಸೃಷ್ಟಿ ಸ್ಥಿತಿ ಲಯಕ್ಕೆ 3 ವೇದಗಳಿಗೆ. ಇಲ್ಲಿ ವೇದ ಇರೋದು 4, ಆದರೆ ನಾನು 3 ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ವೇದತ್ರಯಿ ಅಂತ ಹೇಳ್ತೀವಿ. ಋಗ್ಯಜು ಸಾಮ 3 ವೇದಗಳಲ್ಲಿರ್ತಕ್ಕಂಥ ಪ್ರಾಯೋಗಿಕ ಮಂತ್ರಗಳನ್ನು ಸಪ್ರೇಟ್ ಮಾಡಿ ನಂತರ ಅದು ಅಥರ್ವಣ ವೇದ ಆದದ್ದು.
ಮೊದಲಿಂದ ಇದ್ದದ್ದು 3 ವೇದ. ಆ 3 ವೇದವೂ ಕೂಡ ಹುಟ್ಟಿರ್ತಕ್ಕಂಥದ್ದು ಅದರ ಹಿಂಭಾಗ ತೆಗೆದುಕೊಂಡಾಗ ಅದು ಓಂಕಾರದಿಂದ. ಸೊ ಅದಕ್ಕೆ ಕಾರಣೀಭೂತನಾಗಿರ್ತಕ್ಕಂಥವನು ಆ ಈಶ್ವರನ ಆಗಿರೋದ್ರಿಂದ ಅಪ್ಪ ಶಿವ ನಿನಗೆ ನಮಃ, ನಿನಗೊಂದು ನಮಸ್ಕಾರ. ಸರಿ ಗುರುಗಳೇ, ಅದೇ ರೀತಿ ಗಂಗಾ ಜಲಾಭಿಷೇಕ ಅನ್ನುವಂಥದ್ದು ಈ ಕ್ಷೇತ್ರದಲ್ಲಿ ಇದೆ, ಜೊತೆಗೆ ರುದ್ರಾಭಿಷೇಕ, ಶಿವ ಪೂಜೆ. ಈ ಪೂಜೆಗಳನ್ನು ಮಾಡುವುದರಿಂದ ಆಧ್ಯಾತ್ಮಿಕವಾಗಿ ಯಾವ ರೀತಿಯ ಬದಲಾವಣೆಗಳು ಆಗುತ್ತವೆ ಅಂತ ಹೇಳಿ. ಎಲ್ಲ ಬದಲಾವಣೆಗಳಿಗಿಂತ ಆಧ್ಯಾತ್ಮಿಕ ಬದಲಾವಣೆ ಅನ್ನುವಂಥದ್ದು ಮುಖ್ಯ. ಇಲ್ಲಿ ಈಗ ತಾನು ಹೇಳಿದೆ ಪ್ರತಿಯೊಂದು ಶಬ್ದದ ತರಂಗಾಂತರಗಳು ಅಂತ. ನೀವೇನು ಪೂಜೆ ಯಜ್ಞ ಯಾಗಾದಿಗಳಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸ್ತೀರಾ, ಇಲ್ಲ ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊತೀರ, ಇಲ್ಲ ನೀವೇ ಮಾಡ್ತೀರ. ಅದರಿಂದ ಒಂದು ಕಂಪನ ಉಂಟಾಗಿ ಆ ಕಂಪನೆ ನಿಮ್ಮ ಶರೀರದ ಮೇಲೆ ಹಾಗೂ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀಳುತ್ತೆ. ಸಕಾರಾತ್ಮಕ ತರಂಗಾಂತರಗಳು ಉತ್ಪನ್ನವಾಗ್ತಕ್ಕಂಥದ್ದು. ಅದರಿಂದ ಸಕಾರಾತ್ಮಕ ತರಂಗಾಂತರಗಳು ಏನಾಗುತ್ತೆ, ನಮಗೆ ಬಹಳಷ್ಟು ಒಳ್ಳೆಯದನ್ನು ಮಾಡುತ್ತೆ. ನಾನು ಜಪ ಮಾಡಿದೆ, ತಪ ಮಾಡಿದೆ, ಅಲ್ಲಿ ಜ್ಯೋತಿರ್ಲಿಂಗ ದರ್ಶನ ಮಾಡಿದೆ ಕಣಪ್ಪ, ಓಂಕಾರಾಶ್ರಮಕ್ಕೆ ಹೋಗಿ ನನ್ನ ಕೆಲಸ ಆಯಿತು. ಇಲ್ಲಿ ಭಾಳಷ್ಟು ಜನ ಬರ್ತಾರೆ, ನನಗೆ ಬೆನ್ನು ನೋವು, ಸೊಂಟ ನೋವು, ಕೈ ನೋವು, ಕಾಲು ನೋವು ಅಂತ ಇಲ್ಲಿ ಬರ್ತಾರೆ. ಮೃತ್ಯುಂಜಯ ಯಾಗ ಮಾಡಿಸ್ತಾರೆ, ಹೋಗ್ತಾರೆ, ಅವ್ರಿಗೆ ಆರೋಗ್ಯ ಸರಿ ಹೋಗುತ್ತೆ. ಭಾಳಷ್ಟು ಜನಕ್ಕಾಗಿದೆ ಇದು. ಇದೆಲ್ಲ ಏನಕ್ಕಾಗುತ್ತೆ ಅಂತಂದರೆ ಆ ಕಂಪನಗಳಿಂದ. ಆ ಕಂಪನ ನಮ್ಮ ಶರೀರದ ಮೇಲೆ ಮಾಡತಕ್ಕಂಥ ಒಂದು ಪ್ರಭಾವದ ಮೇಲೆ ಅದು ಒಳ್ಳೆಯದಾಗ್ತಕ್ಕಂಥದ್ದು. ಅದರಿಂದ ಆಧ್ಯಾತ್ಮಿಕವಾಗಿ ನಮಗೆ ಏನು ಉಪಕಾರ ಆಗ್ತಕ್ಕಂಥದ್ದು ಯಜ್ಞಯಾಗಾದಿಗಳು ಮಾಡಿದಾಗ ಅಂದರೆ ಆಧ್ಯಾತ್ಮಿಕತೆಯಿಂದ ಏನು ಅರ್ಥ ಅಂತಂದರೆ ನನ್ನ ಮನಸ್ಸು ಸ್ಥಿಮಿತದಲ್ಲಿ ಬರತಕ್ಕಂಥದ್ದನ್ನು, ಜೊತೆಗೆ ನನ್ನನ್ನು ನಾನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ದಾರಿಗೆ ಹೆಜ್ಜೆ ಹಾಕ್ತಕ್ಕಂಥದ್ದು ನಾವು ಆಧ್ಯಾತ್ಮಿಕತೆ ಅಂತ ಹೇಳ್ತೀವಿ. ಆದ್ದರಿಂದ ಅದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಈ ಮಂತ್ರಗಳು, ದೇವಸ್ಥಾನಾದಿಗಳು, ಯಜ್ಞಯಾಗಾದಿಗಳು, ಜಪತಪಾದಿಗಳು ಮಾಡೋದ್ರಿಂದ ನಾವು ಆಧ್ಯಾತ್ಮಿಕತೆ ಪ್ರವೇಶವನ್ನು ಮಾಡ್ತೀವಿ. ಕೆಲವೊಂದು ಕಡೆ ನಾವು ಒಂದು ಪ್ರಶ್ನೆಯನ್ನು ಕೇಳ್ತೇವೆ. ಅಂದರೆ ಈಗ ಶಿವನನ್ನು ಅನುಸರಿಸುವವರು, ಶಿವನನ್ನು ಧ್ಯಾನಿಸುವವರು ವೈರಾಗ್ಯದ ಕಡೆ ಜಾಸ್ತಿ ವಾಲ್ತಾರೆ ಅಂತ ಹೇಳಿ. ವೈರಾಗ್ಯದ ನಿಜ ಅರ್ಥವೇನು? ಶಿವನನ್ನು ಧ್ಯಾನಿಸುವುದರಿಂದ ಸಂಸಾರವನ್ನು ತೊರೆದು ವೈರಾಗ್ಯದ ಕಡೆ ಮುಖ ಮಾಡ್ತಾರೆ ಅನ್ನುವಂಥದ್ದು ನಿಜಾನ? ಇಲ್ಲಿ ವೈರಾಗ್ಯ ಅಂದರೆ ಏನು ಅಂತ ಅರ್ಥ ಮಾಡಬೇಕು. ರಾಗ ಇಲ್ಲದೆ ಇರತಕ್ಕಂಥದ್ದು ಅಂತ. ರಾಗ ಅಂದ್ರೇನು ಅಂದರೆ ನನಗೆ ಆಸೆ ಆಕಾಂಕ್ಷೆಗಳಿಗೆ ಒಂದು ಫುಲ್ ಸ್ಟಾಪನ್ನು, ಒಂದು ಬಿಂದುವನ್ನು ಇಡ್ತಕ್ಕಂಥದ್ದು. ನನಗೆ ಸಾಕಪ್ಪ, ಐ ಹ್ಯಾಡ್ ಎನಫ್ ಅಂತ. ಈಗ ನೀವು ಚಾಕ್ಲೇಟ್ ಫ್ಯಾಕ್ಟ್ರಿ ಮಾಡ್ತೀರ. ಚಾಕ್ಲೇಟ್ ಫ್ಯಾಕ್ಟ್ರಿ ಮಾಡಿರ್ತಕ್ಕಂಥ ವ್ಯಕ್ತಿ, ನೀವು ಬಿಗಿನಿಂಗಲ್ಲಿ ಚಾಕ್ಲೇಟ್ ತಿಂತೀರ. ಎಷ್ಟು ದಿನ ತಿಂತೀರಾ? ಸ್ವಲ್ಪ ದಿನ ತಿಂದು ಆಮೇಲೆ ಸಾಕಪ್ಪ ನನಗೆ ಐ ಹ್ಯಾಡ್ ಎನಫ್, ಇನ್ನೊಂದು ಸತಿ ಟೇಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಆವಾಗ ಏನಾಗುತ್ತೆ, ಹೊರಗಡೆ ಕೊಡ್ಬೋದು, ದಾನ ಮಾಡ್ಬೋದು, ಆದರೆ ನೀವು ತಿನ್ನೋದನ್ನು ಬಿಡ್ತೀರ. ಅದೇ ರೀತಿಯಾಗಿ ಈಶ್ವರನ ಆರಾಧನೆಯನ್ನು ಮಾಡಿದಾಗ ಸಂಸಾರದಲ್ಲಿ ಏನಾಗುತ್ತೆ, ಸಂಸಾರೋ ಸಾಗರೋ ದುಃಖ ಅಂತ ಹೇಳ್ತೀವಿ. ಸಂಸಾರದಲ್ಲಿ ಆನಂದ ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸ್ತೀವಿ, ಆದರೆ ಸಂಸಾರದಲ್ಲಿ ಸುಖ ದುಃಖ ಮಿಶ್ರಣ ಇರತಕ್ಕಂಥದ್ದು ಸಂಸಾರ. ಯಾರು ದುಃಖವನ್ನು ಇಚ್ಛೆ ಪಡಲಿಕ್ಕೆ ಇಷ್ಟಪಡ್ತಾರೆ? ಈ ಸುಖ ಅಂತಕ್ಕಂಥದ್ದು ಏನು ಅಂದರೆ ಅದು ಒಂದು ವ್ಯಕ್ತಿಯಿಂದ ಇಲ್ಲ ಒಬ್ಬ ವಸ್ತುವಿನ ಮೇಲೆ ನಿರ್ಭರಿತವಾಗಿರತಕ್ಕಂಥದ್ದು. ಇಟ್ ಡಿಪೆಂಡ್ಸ್ ಆನ್ ಯಾವುದೋ ಒಂದು ವ್ಯಕ್ತಿಯ ಸಂದರ್ಭ, ಸಿಚುಯೇಷನ್ನು, ಕಾಲ, ಅದರ ಮೇಲೆ ನಿರ್ಧಾರವಾಗಿರತಕ್ಕಂಥದ್ದು. ಅದರಿಂದ ನನಗೆ ಸಂತೋಷ ಉಂಟಾಗುತ್ತೆ. ನನ್ನ ಮನಸ್ಸಿಗೆ ಹಿತಕರವಾಗಿರತಕ್ಕಂಥ ಘಟನೆಗಳು ನನ್ನ ಜೀವನದಲ್ಲಿ ನಡೆದಾಗ ನನಗೆ ಸಂತೋಷ ಆಗುತ್ತೆ. ಅಹಿತಕರ ಘಟನೆಗಳನ್ನು ನಡೆದಾಗ ನನಗೆ ದುಃಖ ಆಗುತ್ತೆ. ಈ ಹಿತಕರ ಅಹಿತಕರ ಅಂತಕ್ಕಂಥದ್ದೇನು ಯಾವುದೋ ಒಂದು ವ್ಯಕ್ತಿ ಮೇಲೆ, ಇಲ್ಲ ಸಮಯದ ಮೇಲೆ, ಸಂದರ್ಭದ ಮೇಲೆ, ಸ್ಥಳದ ಮೇಲೆ ಅದು ನಿರ್ಧಾರಿತವಾಗಿರ್ತಕ್ಕಂಥದ್ದು. ಆದರೆ ಆನಂದ ಅಂತಕ್ಕಂಥದ್ದು ಅದಲ್ಲ. ಆನಂದ ಅಂತಕ್ಕಂಥ ನಿನ್ನ ವೈಯಕ್ತಿಕ ಸ್ವರೂಪ ಆನಂದ ಅಂತಕ್ಕಂಥದ್ದು. ಆದ್ದರಿಂದ ಇಲ್ಲೇನಾಗುತ್ತೆ, ಈಶ್ವರನನ್ನು ನಾವು ಆರಾಧನೆ ಮಾಡೋದ್ರಿಂದ ನನಗೆ ಇದು ಬೇಕಾ, ಇದಿಲ್ಲದೆ ನಾನು ಜೀವನ ನಡೆಸೋಕ್ಕಾಗಲ್ವಾ ಅಂತಕ್ಕಂಥ ಯೋಚನೆ ಆಗುತ್ತೆ. ಈಗ ಕೆಲವರು ನೋಡಿದ್ರೆ ಎಷ್ಟು ವಸ್ತುಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ ಅಂದರೆ ಇಮ್ಯಾಜಿನೇ ಮಾಡೋಕ್ಕಲ್ಲ, ಅಷ್ಟೊಂದು ವಸ್ತುಗಳ ಸಂಗ್ರಹ ಮಾಡಿಟ್ಟಿರ್ತಾರೆ. 10 ವರ್ಷಕ್ಕೋ 20 ವರ್ಷಕ್ಕೋ ಒಂದು ಸತಿ ಆ ವಸ್ತುವನ್ನು ಉಪಯೋಗಿಸಿದ್ರೆ ಹೆಚ್ಚು, ಆದರೂ ಕೂಡ ಅದ್ರ ಮೇಲಿರ್ತಕ್ಕಂಥ ಆಸೆ ಅವ್ರಿಗೆ ಹೋಗೋದಿಲ್ಲ. ಸೊ ಸಂಗ್ರಹದಿಂದ ಏನಾಗುತ್ತೆ, ಆಸೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಅವನಿಗೆ ಯೋಚನೆ ಜಾಸ್ತಿ ಆಗುತ್ತೆ, ನಾಳೆ ದಿನ ಇದನ್ನು ಯಾವನು ಕಿತ್ಕೊಂಡು ಹೋಗ್ತಾನೆ ಅಂತಕ್ಕಂಥ ಜಾಸ್ತಿ ಆಗುತ್ತೆ, ದುಃಖ ಉಂಟಾಗುತ್ತೆ. ಅದರಿಂದ ಈ ಈಶ್ವರನ ಆರಾಧನೆ ಮಾಡೋದ್ರಿಂದ ಆ ವಸ್ತು ನನಗೆ ಬೇಕಾ
ಅದು ವಸ್ತು ಇಲ್ಲದೆ ನಾನು ಜೀವನ ನಡೆಸ್ಬೋದಾ, ಇಲ್ಲ ಅದು ಬೇಕೇ ಬೇಕಾಗತ್ತಾ ಅಂತಕ್ಕಂಥ ವಿವೇಕ ನನ್ನಲ್ಲಿ ಜಾಗೃತವಾಗುತ್ತೆ. ವಿವೇಕ ಮನುಷ್ಯನಿಗೆ ಜಾಗೃತ ಆದಾಗ ಅದನ್ನು ನಾವು ವೈರಾಗ್ಯ ಅಂತ ಹೇಳ್ತೇವೆ. ಅವ್ನು ಹಿ ಥಿಂಕ್ಸ್ ಪ್ರಾಕ್ಟಿಕಲಿ, ಅದಿಲ್ಲದೆ ನಾನು ಜೀವನ ನಡೆಸೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾನೆ. ಶಕ್ತಿ ಇಲ್ಲದೆ ಶಿವ ಶವ ಅಂತ ಹೇಳಿ ಹೇಳ್ತಾರೆ. ಈ ಒಂದು ಮಾತಿನ ಇಲ್ಲಿ ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳ್ತೀವಿ. ಇರತಕ್ಕಂಥದ್ದು ಒಂದು. ನಿಮಗೆ ಮದುವೆ ಆಗಿದೆ, ನಿಮಗೆ ನಿಮ್ಮ ತಾತ ಆಯಿತಾ, ನಿಮ್ಮ ತಾತನಿಗೆ ಮದುವೆ ಆಗಿ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಇದ್ದಾರೆ. ನಿಮ್ಮ ತಾತನ ತಂದೆ ದೃಷ್ಟಿಯಿಂದ ನಿಮ್ಮ ತಾತನನ್ನು ನೋಡಿದಾಗ ಏನಾಯಿತು, ನಿಮ್ಮ ತಾತ ಏನಾದ ಮಗ ಆದ. ಅವರ ಅಪ್ಪನ ದೃಷ್ಟಿಯಿಂದ ನಿಮ್ಮ ತಾತ ಮಗ ಆದ. ನಿಮ್ಮ ಅಜ್ಜಿಯ ದೃಷ್ಟಿಯಿಂದ ನಿಮ್ಮ ತಾತ ಗಂಡನಾದ. ನಿಮ್ಮ ತಾತನ ಅಣ್ಣನ ದೃಷ್ಟಿಯಿಂದ ನಿಮ್ಮ ತಾತ ತಮ್ಮನಾದ. ನಿಮ್ಮ ತಾತನ ತಮ್ಮನ ದೃಷ್ಟಿಯಿಂದ ನಿಮ್ಮ ತಾತ ಅಣ್ಣನಾದ. ಮಗನ ನಿಮ್ಮ ತಂದೆಯ ದೃಷ್ಟಿಯಿಂದ ಅಪ್ಪನಾದ. ನಿಮ್ಮ ದೃಷ್ಟಿಯಿಂದ ತಾತನಾದ. ಅಷ್ಟೊಂದ ನಿಮ್ಮ ತಾತ, ನಿಮ್ಮ ತಾತನೇ. ಆದರೆ ಆ ಸಂದರ್ಭಗಳಿಗೆ ತಕ್ಕಂತೆ ಅವನು ವ್ಯವಹಾರವನ್ನು ಮಾಡ್ತಾನೆ. ಹಾಗಾದರೆ ನಿಮ್ಮ ತಾತ ಯಾರು ಅಲ್ಲಿ? ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳೋದು ಹಾಗೆ ಇರ್ತಕ್ಕಂಥದ್ದು ಒಂದೇ. ಅದನ್ನು ನಾನು ಈಶ್ವರ ಅಂತಲೂ ನೋಡ್ತೀನಿ, ಬ್ರಹ್ಮ ಅಂತ ನೋಡ್ತೀನಿ, ವಿಷ್ಣು ಅಂತ ನೋಡ್ತೀನಿ, ಶಕ್ತಿ ಅಂತ ನೋಡ್ತೀನಿ. ಗೊತ್ತಾಯ್ತಲ್ಲ? ನಂತರದಲ್ಲಿ ನನಗೆ ತಕ್ಕಂತೆ ನಾನು ಕಲ್ಪನೆಗಳನ್ನು ಮಾಡಿಕೊಂಡು ಬಹಳಷ್ಟು ರೀತಿಯಾಗಿ ಮಾತನಾಡ್ತೀನಿ. ಇರೋದು ಒಂದು. ಧನ್ಯವಾದಗಳು ಗುರುಗಳೇ, ಬಹಳಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಕೊನೆಯದಾಗಿ ಪ್ರಶ್ನೆ, ಯುವ ಜನತೆಗೆ ಈ ಒಂದು ಶಿವರಾತ್ರಿಯಿಂದ ನೀವು ಕೊಡುವಂತಹ ಸಂದೇಶವೇ? ಯುವಕರು ಇವತ್ತಿನ ದಿನ ಬಹಳಷ್ಟು ಜನ ನಮ್ಮ ಸನಾತನ ಧರ್ಮೀಯರು ನಮ್ಮ ಸನಾತನ ಧರ್ಮದ ಪರಿಪೂರ್ಣದ ವೈಜ್ಞಾನಿಕತೆಯನ್ನು ಅರ್ಥ ಮಾಡಿಕೊಂಡಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಸನಾತನ ಧರ್ಮ ಇಡೀ ಮನುಕುಲಕ್ಕೆ, ಇಡೀ ಪ್ರಪಂಚಕ್ಕೆ ಕೊಟ್ಟಷ್ಟು ಬಹಳಷ್ಟು ಧರ್ಮಗಳು, ಬೇರೆ ಧರ್ಮದ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ ಇಲ್ಲಿ, ಬಹಳಷ್ಟು ನಮ್ಮ ಮನುಕುಲಕ್ಕೆ ಕೊಡುಗೆಯನ್ನು ಕೊಟ್ಟಿದೆ. ಜೊತೆಗೆ ನಮ್ಮ ಸನಾತನ ಧರ್ಮದ ಆಧಾರದ ಮೇಲೆ ಬಹಳಷ್ಟು ವೈಜ್ಞಾನಿಕ ಸಂಶೋಧನೆಗಳು ನಡೆದು ಅದನ್ನು ದೃಢೀಕರಿಸಿದೆ. ಅಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಧರ್ಮವನ್ನು, ವೈಜ್ಞಾನಿಕದ ಹಿನ್ನೆಲೆ ಇರ್ತಕ್ಕಂಥ ಧರ್ಮವನ್ನು, ನಮ್ಮ ಧರ್ಮವನ್ನು ಸನಾತನ ಧರ್ಮೀಯರು ಅರ್ಥ ಮಾಡ್ಕೋಬೇಕು. ಎಸ್ಪೆಷಲಿ ಯುವಕರು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಕೂಡ ಭಗವದ್ಗೀತೆ ಹಾಗೂ ಕೆಲವು ಶಾಸ್ತ್ರಗಳ ಅಧ್ಯಯನದ ಕಡೆ ಮನಸ್ಸನ್ನು ಹಾಕಬೇಕು. ಶಿವರಾತ್ರಿಯ ದಿನ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಜಪವನ್ನು ಮಾಡಿ, ಶಿವ ಪಂಚಾಕ್ಷರಿ ಜಪವನ್ನು ಮಾಡಿ ಅಂತ ಹೇಳ್ತಾರೆ. ಏನೇ ಹರಟೆ ಹೊಡೆದ್ರು, ಏನೇ ಕಾಡು ಹರಟೆ ಹೊಡೆದ್ರು, ಏನೇ ಮಾಡಿದ್ರು ಕೂಡ ಮನಸ್ಸು ನಮಗೆ ಸ್ಥಿಮಿತ ಬರಲಿಕ್ಕೆ ಸಾಧ್ಯ ಇಲ್ಲ. ಚಂಚಲಾತ್ಮಕ ಮನಃ ನಿಶ್ಚಯಾತ್ಮಕ ಬುದ್ಧಿ ಅಂತ ಹೇಳ್ತೀವಿ. ಮನಸ್ಸಿನ ಪ್ರಕೃತಿನೇ ಚಂಚಲ, ನಿರ್ಣಯ ಕೊಡ್ತಕ್ಕಂಥವನು ಬುದ್ಧಿ. ಅದರಿಂದ ಆ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನು ಸ್ಥಿರಗೊಳಿಸ್ಕೊಂಡಾಗಲೇ ನಾ ಏನಾದ್ರು ಮಾಡಲಿಕ್ಕೆ ಸಾಧ್ಯ. ಸಾಧನೆ ಇಲ್ಲದೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಥಿರ ಆಗಬೇಕು. ಆ ಈಶ್ವರನ ಧ್ಯಾನ ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಮಾರ್ಗ. ಈಶ್ವರ ಧ್ಯಾನವನ್ನು ಮಾಡಲಿ, ಓಂ ನಮಃ ಶಿವಾಯ ಜಪವನ್ನು ಮಾಡಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಗುರುಗಳೇ. ವಿಶ್ವವಾಣಿ ಟಿವಿಯ ವೀಕ್ಷಕರಿಗೆ ಈ ಒಂದು ಶಿವರಾತ್ರಿಯ ಶುಭ ಹಾರೈಸಿ. ವಿಶ್ವವಾಣಿ ವಾಹಿನಿಯ ಪ್ರೇಕ್ಷಕರಿಗೆಲ್ಲರೂ ಕೂಡ ಈ ಒಂದು ಶಿವರಾತ್ರಿ ಮಹೋತ್ಸವದಲ್ಲಿ ಆಶ್ರಮಕ್ಕೆ ಬಂದು ಆ ಜ್ಯೋತಿರ್ಲಿಂಗದ ಈಶ್ವರನ ಒಂದು ಅನುಗ್ರಹವನ್ನು ಪಡೀರಿ ಅಂತ ಹೇಳ್ತಾ, ನಿಮ್ಮ ಮನೆಗಳಲ್ಲೂ ಈಶ್ವರನ ಧ್ಯಾನವನ್ನು ಮಾಡಿ ಈ ಒಂದು ದಿನದ ಶ್ರೇಷ್ಠತೆಯ ಲಾಭವನ್ನು ನೀವೆಲ್ಲರೂ ಪಡಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.